ಕುಸುಮಾವತಿ ಅವ್ರ ಮನೇಲಿದ್ದಾಗ್ಲೇನೆ ಮೀಡಿಯಾ ಮುಂದೆ ಬಂದು ಮಾತಾಡಿದ್ದು, ಅನನ್ಯ ಭಟ್ ನನ್ನ ಮಗಳು ಮಿಸ್ಸಿಂಗ್ ಇದ್ದಾಳೆ, ಆಕೆ ಶವನಾದ್ರೂ ಹುಡ್ಕೊಡಿ, ಸನಾತನ ಧರ್ಮದ ಪ್ರಕಾರ ನಾನು ಶಾಸ್ತ್ರಬದ್ಧವಾಗಿ ಮಾಡ್ತೀನಿ ಅಂತ ಸನಾತನ ಧರ್ಮದ ಪ್ರಕಾರ ಅಂತ ಇವ್ರು ಹೇಳಿದ್ರು. ಯಾರು ಹೇಳ್ಕೊಟ್ಟಿದ್ದಮ್ಮ ಅದನ್ನ? ಗಿರೀಶ್ ಮಟ್ಟಣ್ಣನೇ ಹೇಳಿರೋದು. ಹಿಂಗೆ ಹೇಳಿ ಅಂತ. ಹೀಗೆ ಹೇಳಿ ಜನರ ಮನಸ್ಸು ಇದಾಗುತ್ತೆ ಅನ್ನೋ ರೀಚ್ ಆಗುತ್ತೆ ಅನ್ನೋ ರೀತಿ. ಅವ್ರು ಸನಾತನ ಅನ್ನೋ ಪದನ ಹೇಳಿ ಅಂತ ಹೇಳಿದ್ರು ನಿಮ್ಗೆ? ಅವ್ರಿಗೆ ಅದು ಏನು ಇಂಟೆನ್ಷನ್ ಇದೆಯೋ ಗೊತ್ತಿಲ್ಲ. ಜನರ ಮನಸ್ಸು ಮುಟ್ಟತ್ತೆ ಅಂತ. ಮುಟ್ಟತ್ತೆ ಅಂತ ಆಯ್ತು, ಅದನ್ನ ಹೇಳಿದೆ, ಆಗಿ ಹೋಯ್ತು. ಆಮೇಲೆ ಇದೆಲ್ಲ ಈ ರೀತಿ ಕ್ರಿಯೇಟ್ ಆಗ್ತದೆ, ಆಮೇಲೆ ಮಾಧ್ಯಮದಲ್ಲಿ ಈ ರೀತಿ ಬರ್ತಿದ್ದೀನಿ ಅನ್ನೋದು ನನಗೆ ಏನೋ ಒಂದು ಚೂರು ನನಗೆ ಇರಲಿಲ್ಲ. ಏನಿಲ್ಲ, ಸ್ವಲ್ಪ ದಿನ ನಾನು ಸ್ವಲ್ಪ ಇದಾಗೇ ಇದ್ದೆ. ಆಮೇಲೆ ಒಂದೊಂದೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಿಮ್ಮ ಇದೇ ಸುವರ್ಣ ಚಾನಲಲ್ಲಿ ಯಾರು ಮಹಾಬಲ ಮಧ್ಯಸ್ಥನನ್ನು ತಂದು ಕೂರಿಸಿಟ್ರು. ಅವನು ನನ್ನನ್ನು ನಕ್ಸಲೈಟು, ನನ್ನ ಭಾವ, ಅವನು ನನಗೆ ನಕ್ಸಲೈಟು ಅಂದ. ಓಕೆ, ನಾನು ನಿಮ್ಮ ಆರಂಭದ ದಿನದ ಅಲ್ಲಿಗೂ ಬರ್ತೀನಿ ನಾನು. ಈಗ ಈ ವಿಷಯನೇ, ಈಗ ಕಂಪ್ಲೇಂಟ್ ಆಯಿತು ಅಂತ ಹೇಳಿದ್ರಿ, ಸನಾತನ ಧರ್ಮದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ನೀವು ಕಣ್ಣೀರು ಹಾಕಿ ಅಂತ ನಿಮಗೆ ಗಿರೀಶ್ ಮಟ್ಟಣ್ಣ ಅವರು ಹೇಳಿದರು. ಇವೆಲ್ಲ ಕುಸುಮಾವತಿ ಮನೇಲಿದ್ದಾಗ ಆಗಿತ್ತು. ಅಲ್ಲಿಂದ ಅದಾದಮೇಲೆ ನೀವು ತಿಮರೋಡಿ ನೋಡಿದ್ದು ಯಾವಾಗ ಫಸ್ಟು? ಇದೆಲ್ಲದ ನಂತರ ತಿಮರೋಡಿಯನ್ನು ನೋಡಿದ್ದು ಅದೇ, ನಾನು ಇದಕ್ಕೆ ಹೋಗಬೇಕಾಗಿದ್ರೆ ಮಾತ್ರ SP ಆಫೀಸಿಗೆ ಹೋಗೋ ದಿನ ಅಲ್ಲಿಗೆ ಹೋಗಿದ್ದು. ಆವತ್ತಿನಿಂದನೇ ಸ್ಟಾರ್ಟ್. ನಿಮಗೆ ಕಾನ್ಸ್ಟೆಂಟ್ ಆಗಿ ಟಚ್ ಅಲ್ಲಿ ಇದ್ದಿದ್ದು ಗಿರೀಶ್ ಮಟ್ಟಣ್ಣ.